ಇಸ್ಲಾಮಿಕ್ ರಾಷ್ಟ್ರ ಆಯ್ತಾ ಬ್ರಿಟನ್, ಇಸ್ರೇಲ್ ಪ್ರಧಾನಿ ಸ್ಫೋಟಕ ಹೇಳಿಕೆ. ನಮಸ್ಕಾರ ಸ್ನೇಹಿತರೆ. ಇಡೀ ಜಗತ್ತಲ್ಲಿ ಸದ್ಯ ಅಣ್ವಸ್ತ್ರ ಹೊಂದಿರೋ ಮೊದಲ ಮತ್ತು ಏಕೈಕ ಮುಸ್ಲಿಂ ಕಂಟ್ರಿ ಪಾಕಿಸ್ತಾನ. ಆದರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಪ್ರಕಾರ ಜಗತ್ತಲ್ಲಿ ಅಣ್ವಸ್ತ್ರ ಹೊಂದಿರೋ ಮೊದಲ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ ಅಲ್ವೇ ಅಲ್ಲ, ಮತ್ಯಾವುದು ಅಂದರೆ ಬ್ರಿಟನ್. ಅಣ್ವಸ್ತ್ರ ರಾಷ್ಟ್ರ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಬ್ರಿಟನ್ ಅಂತ ನೆತನ್ಯಾಹು ಕೊಟ್ಟ ಹೇಳಿಕೆ ಬಹಳ ಪರ ವಿರುದ್ಧ ಚರ್ಚೆ ಕಾರಣ ಆಗಿದೆ. ನೆತನ್ಯಾಹುಗೆ ತಲೆಗಿಟ್ಟಿದೆಯಾ? UK ಬ್ರಿಟಿಷರ್ ದೇಶ, ಅದನ್ನು ಮುಸ್ಲಿಂ ರಾಷ್ಟ್ರ ಅಂತ ಕರೀತಿದಾರಲ್ಲ, ಯಾಕೆ ಅನ್ನೋ ಕುತೂಹಲ ಮತ್ತು ಆಶ್ಚರ್ಯ ತುಂಬ ಜನಕ್ಕಾಗ್ತಾ ಇದೆ. ಆದರೆ ನೆತನ್ಯಾಹು ಮಾತ್ರ ಅಲ್ಲ, ಅಮೆರಿಕದ ಉಪಾಧ್ಯಕ್ಷರಾಗಿರೋ JD ವ್ಯಾನ್ಸ್ ಕೂಡ UK ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಬ್ರಿಟನ್ನ ಹಲವು ನಾಯಕರು, ಪ್ರಜೆಗಳು ಕೂಡ ನಾವು ಇಸ್ಲಾಮಿಕ್ ಕಂಟ್ರಿ ಆಗ್ತಾ ಇದ್ದೀವಿ, ಇನ್ನು ಸ್ವಲ್ಪ ವರ್ಷಗಳಲ್ಲಿ ಪರಿಸ್ಥಿತಿ ಬೇರೆ ತರ ಇರುತ್ತೆ ಅನ್ನೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಜನ ಮಾತ್ರ ಅಲ್ಲ, ಹೈ ಪ್ರೊಫೈಲ್ ಲೀಡರ್ಗಳ ತನಕನೂ ಕೂಡ. ಹಾಗಿದ್ರೆ ಏನ್ ನಡೀತಾ ಇದೆ ಬ್ರಿಟನ್ ಒಳಗಡೆ? ಒಂದು ಕಾಲದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸ್ಕೊಳ್ತಾ ಇದ್ದ, ಕ್ರಿಶ್ಚಿಯನ್ ಧರ್ಮವನ್ನ ಮೆಜಾರಿಟಿಯಾಗಿ ಫಾಲೋ ಮಾಡೋ ರಾಷ್ಟ್ರಗಳಲ್ಲೇ ಇಡೀ ಜಗತ್ತಲ್ಲಿ ಅತಿ ದೊಡ್ಡ ಸೂಪರ್ ಪವರ್ ಅಂತ ಕರೆಸ್ಕೊಂಡಿದ್ದ, ಸೂರ್ಯ ಮುಳುಗದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರು ಈಗ ಅವರು ಇಸ್ಲಾಮಿಕ್ ಕಂಟ್ರಿ ಆಗಿ ಬದಲಾಗ್ತಾ ಇದ್ದಾರಾ? ಅಷ್ಟಕ್ಕೂ ಬ್ರಿಟನ್ನಲ್ಲಿ ಏನಾಗ್ತಿದೆ, ಯಾಕೆ ಹಿಂಗೆ ಕರಿತಾ ಇದ್ದಾರೆ, ಅಲ್ಲಿನ ಡೆಮೋಗ್ರಫಿ ಯಾವ ಥರ ಚೇಂಜ್ ಆಗ್ತಿದೆ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಬ್ರಿಟನ್ ನಿಮಗೆ ಗೊತ್ತು, ಕ್ರಿಶ್ಚಿಯನ್ ಮೆಜಾರಿಟಿ ಇರೋ ರಾಷ್ಟ್ರಗಳಲ್ಲೇ ಬಹುಕಾಲದಿಂದಲೂ ಕೂಡ ಅತಿ ದೊಡ್ಡ ಪವರ್ ಆಗಿದ್ದ ರಾಷ್ಟ್ರ. ಆದರೆ ನೆತನ್ಯಾಹು ಪ್ರಕಾರ ಅದು ಮುಸ್ಲಿಂ ರಾಷ್ಟ್ರ. ಈಗ ಅವ್ರು ಹೇಳಿದ್ದಾರೆ, ಬ್ರಿಟನ್ ಒಂದು ಮುಸ್ಲಿಂ ನ್ಯೂಕ್ಲಿಯರ್ ಕಂಟ್ರಿ, ಇನ್ನೊಂದು ಮುಸ್ಲಿಂ ನ್ಯೂಕ್ಲಿಯರ್ ಕಂಟ್ರಿ ಇರಾನ್ ಆಗೋದನ್ನು ನಾವು ತಡಿತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ನೆತನ್ಯಾಹು. ಹಂಗೆ ಹೇಳಬೇಕಾದ್ರೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಆಡಿದ್ದ, ಆವಾಗಲೇ ಹೇಳಿದ್ವಲ್ಲ, ಆ ಮಾತನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನಾನೊಬ್ಬನೇ ಹೇಳ್ತಿರೋದಲ್ಲ, ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಇದನ್ನೇ ಹೇಳಿರೋದು ಅಂತ ನೆತನ್ಯಾಹು ನೆನಪು ಮಾಡ್ಕೊಂಡಿದ್ದಾರೆ. ಹಾಗಂತ ಇವರಿಬ್ಬರು ಮಾತ್ರ ಅಲ್ಲ, 2025ರಲ್ಲಿ ಬ್ರಿಟನ್ನ ಮಾಜಿ ಗೃಹ ಸಚಿವೆ ಸುವೆಲ್ಲಾ ಬ್ರೆವರ್ಮನ್ ವಾಷಿಂಗ್ಟನ್ DC ನಡೆದ ಒಂದು ಪ್ರೋಗ್ರಾಮ್ನಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿದ್ರು. ಇವರು ಡೈರೆಕ್ಟ್ ಆಗಿ ಬ್ರಿಟನ್ ಇಸ್ಲಾಮಿಕ್ ರಾಷ್ಟ್ರ ಆಗಿದೆ ಅಥವಾ ಆಗ್ತಾ ಇದೆ ಅಂತ ಹೇಳಲಿಲ್ಲ, ಬದಲಿಗೆ ಮುಂದೆ ಬ್ರಿಟನ್ ಇಸ್ಲಾಮಿಕ್ ಆಡಳಿತದ ಕೈಗೆ ಸಿಕ್ಕರೆ ಏನಾಗಬಹುದು ಅನ್ನೋ ಹೈಪೋಥೆಟಿಕ್ ಪ್ರಶ್ನೆಯನ್ನ ಜಗತ್ತಿನ ಮುಂದೆ ಇಟ್ಟು ಚರ್ಚೆ ಮಾಡಿದ್ರು. UK ಮುಸ್ಲಿಂ ಫಂಡಮೆಂಟಲಿಸಮ್ನ ಕೈಗೆ ಸಿಕ್ಕರೆ ಏನಾಗುತ್ತೆ, ನಮ್ಮ ಲೀಗಲ್ ಸಿಸ್ಟಮನ್ನು ಶರಿಯಾ ಲಾಗೆ ಚೇಂಜ್ ಮಾಡಿದ್ರೆ ಮತ್ತು ನಮ್ಮ ನ್ಯೂಕ್ಲಿಯರ್ ಕೇಪಬಿಲಿಟೀಸ್ ಇವತ್ತಿನ ಇರಾನ್ಗೆ ಹೋಲೋ ಒಂದು ಸರ್ಕಾರದ ಕೈಗೆ ಬಂದರೆ ಏನಾಗುತ್ತೆ, ಇದ್ರ ಬಗ್ಗೆ ಬ್ರಿಟನ್ ಗಂಭೀರವಾಗಿ ಥಿಂಕ್ ಮಾಡಬೇಕು ಅಂತ ಬಹಳ ಸೀರಿಯಸ್ ಆಗಿ ಸುವೆಲ್ಲಾ ಬ್ರೆವರ್ಮನ್ ಚರ್ಚೆ ಮಾಡಿದ್ರು. ಯಾರು ಇವರು? ಬ್ರಿಟನ್ನಲ್ಲಿ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿ ಆಗಿದ್ದವರು ದೇಶದ್ದು. ಹಾಗಿದ್ರೆ ಯಾಕೆ ಬ್ರಿಟನ್ನಲ್ಲಿ ಅಂಥದ್ದು ಏನಾಗ್ತಾ ಇದೆ? ಸ್ನೇಹಿತರಲ್ಲಿ ಪಾಲಿಟಿಕ್ಸ್ ಕೂಡ ಇದ್ದೇ ಇರುತ್ತೆ. ನೆತನ್ಯಾಹು ಹಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, JD ವ್ಯಾನ್ಸ್ ಹಂಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಜಿಯೋ ಪಾಲಿಟಿಕ್ಸ್ಗೆ ಬ್ರಿಟನ್ ಸರಿಯಾಗಿ ಕಿಯರ್ ಸ್ಟಾರ್ಮರ್ ಇದ್ದಾಗ, ಲೇಬರ್ ಪಾರ್ಟಿ ಅವರಿದ್ದಾಗ ಅಷ್ಟು ಸಪೋರ್ಟ್ ಮಾಡಲಿಲ್ಲ, ಅದೆಲ್ಲ ಇರುತ್ತೆ, ಅದು ಬಿಡಿ. ಬ್ರಿಟನ್ ಒಳಗಡೆ ಏನಾಗ್ತಾ ಇದೆ, ಅಷ್ಟು ಚರ್ಚೆ ನಡೀಲಿಕ್ಕೆ ಏನು ಕಾರಣ ನೋಡಿ. ಬ್ರಿಟನ್ ಜನಸಂಖ್ಯೆ ಸುಮಾರು 7 ಕೋಟಿ ಜನ. ಇದರಲ್ಲಿ ಕ್ರಿಶ್ಚಿಯನ್ 46.5% ಮತ್ತು ಮುಸ್ಲಿಮರು 6.5% ಇದ್ದಾರೆ. ಹಾಗೆ ಯಾವುದೇ ಮತ ಧರ್ಮ ಫಾಲೋ ಮಾಡಲ್ಲ ಅಂತ ಹೇಳ್ಕೊಳ್ಳೋರು ಭರ್ತಿ 37.8% ಜನ ಇದ್ದಾರೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ, ಹಿಸ್ಟಾರಿಕಲಿ ಕ್ರಿಶ್ಚಿಯನ್ ಕಂಟ್ರಿ ಆಗಿದ್ದ ಬ್ರಿಟನ್ನಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ 50%ಗಿಂತ ಕೆಳಗೆ ಹೋಗ್ಬಿಟ್ಟಿದೆ. ಸೇಮ್ ಟೈಮ್ನಲ್ಲಿ ಮುಸ್ಲಿಂ ಜನಸಂಖ್ಯೆ ರಾಕೆಟ್ ವೇಗದಲ್ಲಿ ಅಲ್ಲಿ ಏರಿಕೆಯಾಗಿದೆ. 2001ನೇ ಇಸವಿ UKನಲ್ಲಿ ಇದ್ದಿದ್ದು ಕೇವಲ 15 ಲಕ್ಷ ಮುಸ್ಲಿಮರು. ಅಂದರೆ ಅವತ್ತು ಬ್ರಿಟನ್ನ ಒಟ್ಟು ಜನಸಂಖ್ಯೆಯ 3% ಮುಸ್ಲಿಮರಿದ್ದರು. ಅದೇ 2011ರ ಹೊತ್ತಿಗೆ ಆ ಸಂಖ್ಯೆ 27 ಲಕ್ಷಕ್ಕೆ ಏರಿಕೆಯಾಯಿತು. ಅಂದರೆ ಒಟ್ಟು ಜನಸಂಖ್ಯೆಯ 4.8%ಗೆ. 2021ರ ಲೇಟೆಸ್ಟ್ ರಿಪೋರ್ಟ್ ನೋಡಿದ್ರೆ ಬ್ರಿಟನ್ನಲ್ಲಿ ಮುಸ್ಲಿಂ ಜನಸಂಖ್ಯೆ ಬರೋಬ್ಬರಿ 38,70,000ಕ್ಕೆ ತಲುಪಿದೆ. ಅಂದರೆ ಈಗ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 6.5%ಗೆ ರೀಚ್ ಆಗಿದೆ ಮುಸ್ಲಿಂ ಪಾಪ್ಯುಲೇಷನ್ ಬ್ರಿಟನ್ನಲ್ಲೇ. ಅದೇ 2011ರಲ್ಲಿ ಬ್ರಿಟನ್ನಲ್ಲಿ 3,33,00,000 ಕ್ರಿಶ್ಚಿಯನ್ಸ್ ಇದ್ರು, 59.3%. 2011ರಲ್ಲಿ 15 ವರ್ಷಗಳ ಹಿಂದೆ ನಿಯರ್ಲಿ 60%. ಆದರೆ 2021ಕ್ಕೆ 10 ವರ್ಷಗಳಲ್ಲಿ ಈ ಸಂಖ್ಯೆ 2,75,00,000ಕ್ಕೆ ಬಿದ್ದು ಹೋಗಿದೆ. 50%ಗಿಂತ ಕೆಳಗೆ ಬಂದಿದೆ ಕ್ರಿಶ್ಚಿಯನ್ ಸಂಖ್ಯೆ. ಇಲ್ಲಿ ಏನಾಗ್ತಿತ್ತು, ಕ್ರಿಶ್ಚಿಯನ್ಸ್ ಒಂದು 80-90% ಇದ್ದು, ಮುಸ್ಲಿಂ ಪಾಪ್ಯುಲೇಷನ್ 5-6% ಇದ್ದಿದ್ರು ಕೂಡ ಇಷ್ಟು ಚರ್ಚೆ ಟ್ರಿಗರ್ ಆಗ್ತಿರ್ಲಿಲ್ವೇನೋ ಬಹುಶಃ. UKನಲ್ಲಿ ಅಲ್ಲಿ ಏನಾಗಿದೆ, ನಾಸ್ತಿಕರ ಸಂಖ್ಯೆ ಜಾಸ್ತಿ ಆಗ್ತಿದೆ, ಕ್ರಿಶ್ಚಿಯನ್ ಸಂಖ್ಯೆ ಬಿಲೋ 50% ಕೆಳಗೆ ಹೋಗಿದೆ, 50ಗಿಂತ ಕೆಳಗೆ ಹೋಗಿದೆ.
46.5%ಗೆ ಇಳಿದಿದೆ. ಕೇವಲ 10 ವರ್ಷಗಳಲ್ಲಿ 13-14% ಕ್ರಿಶ್ಚಿಯನ್ ಜನಸಂಖ್ಯೆ ಯುಕೆನಲ್ಲಿ ಬಿದ್ದು ಹೋಗಿದೆ. ಸೊ ಇದು ಈಗ ಅಲ್ಲಿ ಕ್ಯಾಲ್ಕುಲೇಷನ್ಸಿಗೆ ಕಾರಣ ಆಗಿದೆ. ಅಮೆರಿಕದ ಖ್ಯಾತ ಪ್ಯೂ ರಿಸರ್ಚ್ ಸೆಂಟರ್ನ ಪ್ರೊಜೆಕ್ಷನ್ಸ್ ಪ್ರಕಾರ 2050 ಹೊತ್ತಿಗೆ ಬ್ರಿಟನ್ ಹೇಗಿರುತ್ತೆ ಅಂತ ಅಂದಾಜು ಕೊಟ್ಟಿದ್ದಾರೆ. ಇವರ ಪ್ರಕಾರ ಮೈಗ್ರೇಷನ್ ಅಂದರೆ ವಲಸೆ ಹೀಗೆ ಕಂಟಿನ್ಯೂ ಆದರೆ 2050 ವೇಳೆಗೆ ಯುಕೆನಲ್ಲಿ ಮುಸ್ಲಿಂ ಜನಸಂಖ್ಯೆ 1,30,00,000 ತಲುಪುವ ಅಂದಾಜನ ಮಾಡಿದ್ದಾರೆ. ಆಗ ಇಡೀ ಬ್ರಿಟನ್ ಜನಸಂಖ್ಯೆಯ 16.5%ಗೂ ಅಧಿಕ ಮುಸ್ಲಿಂ ಪಾಪ್ಯುಲೇಷನ್ ಇರುತ್ತೆ ಅಂತ. ಜೊತೆಗೆ ಇಲ್ಲಿ ಬ್ರಿಟನ್ದೇ ಮುಸ್ಲಿಮರ ಒಂದು ಒಕ್ಕೂಟ ಇದೆ, ಮುಸ್ಲಿಂ ಕೌನ್ಸಿಲ್ ಆಫ್ ಬ್ರಿಟನ್ ಅಂತ. ಅವರ ರಿಪೋರ್ಟ್ ಪ್ರಕಾರ ಬ್ರಿಟನ್ನಲ್ಲಿ ಮುಸ್ಲಿಮರ ಸರಾಸರಿ ವಯಸ್ಸು ಕೇವಲ 27-29 ವರ್ಷ, ಆವರೇಜ್ ಏಜ್, ಯಂಗ್ ಪಾಪ್ಯುಲೇಷನ್ ಇದೆ ಅವ್ರದ್ದು. ಆದರೆ ಬ್ರಿಟನ್ನ ಒಟ್ಟು ರಾಷ್ಟ್ರೀಯ ಸರಾಸರಿ ವಯಸ್ಸು 40 ವರ್ಷ. ಬೇರೆಲ್ಲ ಸಮುದಾಯಗಳಿಗಿಂತ 13 ವರ್ಷ ಕಿರಿಯದು ಬ್ರಿಟನ್ನಲ್ಲಿರೋ ಮುಸ್ಲಿಮರ ಆವರೇಜ್ ಏಜ್, ಸರಾಸರಿ ಏಜ್. ಇದರ ಅರ್ಥ ಯುವ ಜನಸಂಖ್ಯೆ ಜಾಸ್ತಿ ಇದೆ, ಮಕ್ಕಳಿಗೆ ಜನ್ಮ ಕೊಡೋ ವಯಸ್ಸಿನ ಮುಸ್ಲಿಮರು ಅಲ್ಲಿ ಜಾಸ್ತಿ ಇದ್ದಾರೆ ಅಂತ ಅರ್ಥ. ಇನ್ನು ಮದುವೆ ಆಗಬೇಕಾಗಿರೋರು, ಇವಾಗಷ್ಟೇ ಮದುವೆ ಆಗಿರೋರು ಅವ್ರು ಜಾಸ್ತಿ ಇದ್ದಾರೆ. ಸೊ ಮಕ್ಕಳ ಜನನ ಪ್ರಮಾಣ ಕೂಡ ಅಲ್ಲಿ ಜಾಸ್ತಿ ಇದೆ. ಜೊತೆಗೆ ಬ್ರಿಟನ್ಗೆ ವಲಸೆ ಕಾಟ ಕೂಡ ಇದೆ. ಪಾಕಿಸ್ತಾನ್, ಬಾಂಗ್ಲಾ, ಮಿಡಲ್ ಈಸ್ಟ್ ಮತ್ತು ಆಫ್ರಿಕನ್ ರಾಷ್ಟ್ರಗಳಿಂದ ಹೆಚ್ಚಿನ ಮುಸ್ಲಿಮರು ಬ್ರಿಟನ್ ಕಡೆಗೆ ವಲಸೆ ಹೋಗ್ತಿದ್ದಾರೆ. ಆಫ್ಕೋರ್ಸ್ ಇತ್ತೀಚೆಗೆ ಬ್ರಿಟನ್ನಲ್ಲಿ ಇದೆಲ್ಲ ಚರ್ಚೆ ಶುರುವಾಗಿ ವಲಸೆಯನ್ನು ತುಂಬ ಟೈಟ್ ಮಾಡ್ತಿದ್ದಾರೆ. ಆದರೂ ಕೂಡ ರಾಜಕೀಯ ಕಾರಣಗಳಿಂದ ಕಟ್ಟುನಿಟ್ಟಾಗಿ ಜಾರಿ ಮಾಡೋಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅಮೆರಿಕದ ರಾಜಕಾರಣದ ಮೇಲೆ ಯಹೂದಿಗಳು ಇಂಡೈರೆಕ್ಟ್ ಆಗಿ ಸ್ಟ್ರಾಂಗ್ ಕಂಟ್ರೋಲ್ ಇಟ್ಕೊಂಡಿದ್ದಾರಲ್ಲ, ಹಾಗೆ ಬ್ರಿಟನ್ ಪಾಲಿಟಿಕ್ಸ್ನಲ್ಲಿ ದೊಡ್ಡ ಮಟ್ಟದ ವಲಸಿಗರು, ಅದರಲ್ಲೂ ಕೂಡ ಮುಸ್ಲಿಮರ ಪ್ರಭಾವ ಇದೆ. 2024 ಎಲೆಕ್ಷನ್ನಲ್ಲಿ ಬ್ರಿಟನ್ ಸಂಸತ್ಗೆ 25 ಮುಸ್ಲಿಂ ವ್ಯಕ್ತಿಗಳು ಆಯ್ಕೆಯಾಗೋ ಮೂಲಕ ಇತಿಹಾಸ ಸೃಷ್ಟಿಯಾಗಿದೆ. ಬ್ರಿಟನ್ನಲ್ಲಿರೋ 650 ಎಂಪಿಗಳಲ್ಲಿ 4% ಮುಸ್ಲಿಂ ಎಂಪಿಗಳು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ. ಇದರಿಂದ ಬ್ರಿಟನ್ನಲ್ಲಿ ಕಲ್ಚರಲ್ ಕ್ಲಾಶ್, ಸಾಂಸ್ಕೃತಿಕ ಸಂಘರ್ಷದ ಲಕ್ಷಣಗಳು ಶುರುವಾಗಿವೆ. ಒಂದು ಕಾಲದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಕಟ್ಟಿ ತಮ್ಮ ಧರ್ಮ, ಸಂಸ್ಕೃತಿಯನ್ನ, ಕ್ರಿಶ್ಚಿಯಾನಿಟಿಯನ್ನ ಜಗತ್ತಿನ ಮೇಲೆಲ್ಲ ಇಂಪೋಸ್ ಮಾಡಿದವರು ಬ್ರಿಟಿಷರು, ಹೇರಿದವರು. ಈಗ ಅವರ ಹಾರ್ಟ್ ಲ್ಯಾಂಡ್ನಲ್ಲಿ, ಬ್ರಿಟನ್ನಲ್ಲಿ ಅವರ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಕ್ಕೆ ಅವರಿಗೆ ಆಗ್ತಾ ಇಲ್ಲ. 2026 ಬ್ರಿಟಿಷ್ ಫ್ಯೂಚರ್ ಅನ್ನೋ ಸಂಸ್ಥೆ ಒಂದು ಸರ್ವೆ ಮಾಡ್ತು. ಆ ಸರ್ವೆ ಪ್ರಕಾರ 17% ಬ್ರಿಟನ್ ಜನ, ಅಂದ್ರೆ ಪ್ರತಿ 6 ಜನ ಬ್ರಿಟಿಷರಲ್ಲಿ ಒಬ್ರು, ಈ ರೀತಿ ಬೇರೆ ಧರ್ಮದ ಜನಸಂಖ್ಯೆ ಬ್ರಿಟನ್ನಲ್ಲಿ ಏರಿಕೆ ಆಗ್ತಿರೋದು ಬ್ರಿಟಿಷ್ ಸಂಸ್ಕೃತಿಗೆ, ಕ್ರಿಶ್ಚಿಯಾನಿಟಿಗೆ, ಆ ಮೂಲ ಸಂಸ್ಕೃತಿಗೆ ದೊಡ್ಡ ಬೆದರಿಕೆ ಅಂತ ನೇರವಾಗಿ ಹೇಳಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ, ಈ ರೀತಿ ಆತಂಕ ವ್ಯಕ್ತಪಡಿಸ್ತಿರೋ ಬ್ರಿಟಿಷರು ಅಲ್ಲಿ ಬಹುಸಂಖ್ಯಾತರಲ್ಲ, ಅವರು ತುಂಬಾ ಸಣ್ಣ ಪ್ರಮಾಣದ ಜನ. ಹೆಚ್ಚಿನ ಬ್ರಿಟಿಷರಿಗೆ ಇವೆಲ್ಲ ಮ್ಯಾಟ್ರೇ ಆಗಲ್ಲ ಅಂತ ಹೇಳಿದ್ದಾರೆ, ನಮಗದೆಲ್ಲ ಪ್ರಾಬ್ಲಮ್ ಅಲ್ಲ ಅಂತ ಹೇಳಿ. ಯಾಕಂದ್ರೆ ನಾಸ್ತಿಕರು ಜಾಸ್ತಿ ಆಗ್ತಿದ್ದಾರೆ ಬ್ರಿಟನ್ನಲ್ಲಿ. ಸೇಮ್ ಸರ್ವೆನಲ್ಲಿ ಪಾಲ್ಗೊಂಡಿದ್ದ 57% ಜನ ಮುಸ್ಲಿಮರು ಜಾಸ್ತಿ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಟ್ಟಿಗೆ ಬದುಕಬಹುದು ನಾವು ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬ್ರಿಟನ್ ಸಮಾಜ ಈಗ 2 ಭಾಗವಾಗಿ ಒಡೆದು ಹೋಗಿದೆ. ಅಯ್ಯೋ ನಮ್ಮ ಸಂಸ್ಕೃತಿ ಹಾಳಾಗೋಯ್ತು, ಎಲ್ಲಿ ನಮ್ಮ ಕಂಟ್ರಿ ಎಲ್ಲಿ ಹೋಯ್ತು, ನಮ್ಮ ಸಂಸ್ಕೃತಿ ಎಲ್ಲಿ ಹೋಯ್ತು ಅಂತ ಬಬ್ಬೆ ಹೊಡಿತಿರೋ ಒಂದು ಜನ, ನಮಗೇನು ಮ್ಯಾಟ್ರೇ ಆಗಲ್ಲಪ್ಪ, ನಮಗಿದೆಲ್ಲ ನಮಗೆ ಕಲ್ಚರು, ಈ ಸಂಸ್ಕೃತಿ, ನಮ್ಮ ಕ್ರಿಶ್ಚಿಯಾನಿಟಿ ಅದೆಲ್ಲ ನಮಗೆ ಬೇಕಾಗೇ ಇಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ ಯಾರ ಜನಸಂಖ್ಯೆ ಎಷ್ಟಾದರೂ ಆದರೆ ಅಂತ ಹೇಳ್ತಿರೋರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ. 2 ಕ್ಲಿಯರ್ ಡಿವಿಷನ್ ಆಗಿದೆ ಬ್ರಿಟನ್ ಸೊಸೈಟಿಯಲ್ಲಿ. ಇದರ ಪರಿಣಾಮ 3-4 ವರ್ಷದಲ್ಲಿ ಬ್ರಿಟನ್ನಲ್ಲಿ ಹೊಡೆದಾಟ, ಪ್ರತಿಭಟನೆ ಜಾಸ್ತಿ ಆಗ್ತಾ ಇದೆ. ಸಂಬಂಧವೇ ಇಲ್ಲದ 3ನೇ ರಾಷ್ಟ್ರಕ್ಕಾಗಿ ಅಥವಾ ಯಾವುದಾದ್ರೂ ಒಂದು ಕಾರಣ ಇಟ್ಕೊಂಡು ಜನ ಬೀದಿಗೆ ಬರ್ತಾ ಇದ್ದಾರೆ. ಅಕ್ಟೋಬರ್ 2023 ನಂತರ ಲಂಡನ್ನಲ್ಲಿ ಪ್ಯಾಲೆಸ್ತೇನ್ ಪರವಾಗಿ ಬೃಹತ್ ಪ್ರತಿಭಟನೆಗಳು ಆದವು. ಗಾಜಾ ಮೇಲಿನ ದಾಳಿ ಖಂಡಿಸಿ 2024 ಫೆಬ್ರವರಿಯಲ್ಲಿ ನಡೆದ ಒಂದು ಪ್ರೊಟೆಸ್ಟ್ನಲ್ಲಿ ಆಯೋಜಕರ ಪ್ರಕಾರ 2 ಲಕ್ಷಕ್ಕೂ ಅಧಿಕ ಜನ ಸೇರಿದ್ರು. 2025 ಆಗಸ್ಟ್ನಲ್ಲಿ ಪ್ಯಾಲೆಸ್ತೀನ್ ಆಕ್ಷನ್ ಅನ್ನೋ ಬ್ಯಾನ್ ಆಗಿರೋ ಸಂಘಟನೆ ಪರವಾಗಿ ಪ್ರತಿಭಟನೆ ಆದಾಗ 532 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಒಂದೇ ದಿನದಲ್ಲಿ. ಜೊತೆಗೆ ಆಗಾಗ ಶಾಲೆಗಳಲ್ಲಿ ದಾಳಿ, ಅದಕ್ಕೆ ಪ್ರತಿಕ್ರಿಯೆ, ಗಲಾಟೆ, ಹೊಡೆದಾಟ, ಧಾರ್ಮಿಕ ಘರ್ಷಣೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ಬ್ರಿಟನ್ನಲ್ಲಿ. ಜೊತೆಗೆ ಬ್ರಿಟನ್ನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ ದಿನಗಳು ಕಳೆದ ಹಾಗೆ. ರ್ಯಾಪಿಡ್ ಆಗಿ ಏರಿಕೆಯಾಗ್ತಿರೋ ಮುಸ್ಲಿಂ ವೋಟ್ ಬ್ಯಾಂಕ್ ಆಗಿ ಅಲ್ಲಿನ ಲೇಬರ್ ಪಾರ್ಟಿ ತನ್ನ ಮಿತ್ರ ರಾಷ್ಟ್ರ ಇಸ್ರೇಲ್ ಅನ್ನ ವಿರೋಧಿಸಿ ಪ್ಯಾಲೆಸ್ತೇನ್ಗೆ ಫುಲ್ ಸಪೋರ್ಟ್ ಮಾಡ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗೋ ಚಾನ್ಸಸ್ ಕೂಡ ಇದೆ. ಇದು ಬ್ರಿಟನ್ ಸಮಾಜವನ್ನ ಇನ್ನಷ್ಟು ಒಡೆದು ಹಾಕೋ ಚರ್ಚೆಗಳು ನಡೀತಾ ಇದ್ದಾವೆ. ಇದು ಬ್ರಿಟನ್ನ ಇವಾಗಿನ ಸಿಚುವೇಶನ್. ಒಳಗೊಳಗಡೆ ಕುದಿತಾ ಇದೆ ಬ್ರಿಟನ್. ಆವಾಗವಾಗ ಸಣ್ಣಕ್ಕದ ಸಿಡಿಯೋದು ಕಾಣಿಸ್ತಿದೆ ಅಷ್ಟೇ, ಬಟ್ ಒಳಗಡೆ ಇನ್ನೂ ದೊಡ್ಡ ಜ್ವಾಲಾಮುಖಿ ಸಿಡಿತಾ ಇದೆ ಸೊಸೈಟಿಯ ಒಳಗಡೆ. ಸೊಸೈಟಿಯ ಮೂಲ ಸ್ತರದಲ್ಲಿ ಆಗ್ತಿರೋ ಈ ಬದಲಾವಣೆಗಳಿಂದಾಗಿ
ಇದು ಅತಿ ದೊಡ್ಡ ಜಿಯೋ ಪೊಲಿಟಿಕಲ್ ಚರ್ಚಾ ವಿಚಾರ. ಯಾಕಂದರೆ ಕಂಟ್ರಿ ಅದು ಸಾಮಾನ್ಯ ಕಂಟ್ರಿ ಅಲ್ಲ, ಇದು ಬ್ರಿಟನ್ ಇದು. ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಮ್ಮ ಚಾನಲ್ಗೆ ಕೊಡೋ ಅತಿ ದೊಡ್ಡ ಬೆಂಬಲ ಸ್ನೇಹಿತರೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.